श्रीगुरुभ्यो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। तपो विद्या विरक्त्यादि सद्गुणौघाकरानहम् वादिराजगुरुं हयग्रीवपदाश्रयान् ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ವಾಹನ್ನಾಗೆರಗುವೆ ಅನುದೀನ ರಕ್ಷಿಸಲಿ ನಮ್ಮ ವಧುವರರ. ಇಂತೂ ಚಿಂತಿಸಿರ ಮೇ ಸಂತ ರಾಮನ ಪದಬ ಸಂತೋಷ ಮನದಿ ನೆನೆವುತ್ತ ತನ್ನ ಶ್ರೀಕಾಂತ ನಿತ್ಯಡೆಗೆ ನಡೆದಾಳು. ಇಂತು ಚಿಂತಿಸಿರಮೆ ಸಂತರಾಮನ ಪದವ. ಈ ರೀತಿಯಾಗಿ ಸ್ವಯಂವರದ ಪ್ರಸಂಗದಲ್ಲಿ ಭಗವಂತನ ಕಂಠಕ್ಕೆ ಮಾಲೆಯನ್ನ ಹಾಕಬೇಕು ಅಂತ ಸಂಕಲ್ಪ ಮಾಡಿದ್ಲು. ಅಂದ್ರೆ ಪ್ರತಿಯೊಬ್ಬ ದೇವತೆಗಳಲ್ಲಿರುವ ಗುಣದೋಷಗಳನ್ನ ವಿಮರ್ಶೆ ಮಾಡಿರುವಂತಹ ಲಕ್ಷ್ಮೀದೇವಿ ತನಗೆ ಯೋಗ್ಯ ಪತಿ ಆಗ್ಲಿಕ್ಕೆ ಅರ್ಹತೆಯನ್ನ ಪಡೆದವನು ನಾರಾಯಣ ಮಾತ್ರ ಅನ್ನುವುದನ್ನ ನಿರ್ಣಯ ಮಾಡಿಕೊಂಡಿದ್ದಾಳೆ. ಇಲ್ಲಿ ರಾಮನ ಪದವ ಅಂತ ಹೇಳಿದ್ದಾರೆ. ವಾಸ್ತವಿಕವಾಗಿ ಅವತಾರ ರೂಪದಿಂದ ಮೂಲ ರೂಪಕ್ಕೆ ಸಮನ್ವಯ ಮಾಡುವ ಪದ್ಧತಿ ಇದೆ. ಈಗ ಮೂಲ ರೂಪದ ಸ್ವಯಂವರ ನಡೀತಾ ಇದೆ. ಅಂದ್ರೆ ನಾರಾಯಣನ ಕಂಠಕ್ಕೆ ಲಕ್ಷ್ಮೀದೇವಿ ಮಾಲೆ ಹಾಕ್ಬೇಕು. ಅವಳು ಅವತಾರ ರೂಪದ ರಾಮನ ಪಾದವನ್ನ ನೋಡಿ ಹೊರಟಿದ್ದಾಳೆ ಅಂತ ಹೇಳ್ತಿದ್ದಾರೆ. ಇದರ ತಾತ್ಪರ್ಯ ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ವ್ಯತ್ಯಾಸ ಇಲ್ಲ ಅಂತ ಒಂದರ್ಥ. ಇನ್ನೊಂದು ಅಭಿಪ್ರಾಯ, ಅವತಾರ ರೂಪದ ಮೂಲ ರೂಪದ ಭಗವಂತನಲ್ಲಿ ಹೇಗೆ ಭೇದ ಇಲ್ಲ, ಅವತಾರ ರೂಪದ ಲಕ್ಷ್ಮೀದೇವಿಗೂ ಅಂದ್ರೆ ಸೀತಾದೇವಿಗೂ ಮೂಲ ರೂಪದ ಸೀತಾದೇವಿಗೂ ಭೇದ ಇಲ್ಲ ಅಂತ ಇನ್ನೊಂದು ಅಭಿಪ್ರಾಯ. ಅದಾದ ಮೇಲೆ ಇನ್ನ ರಾಮ ಅನ್ನುವ ಶಬ್ದಕ್ಕೆ ಸಂತೋಷ ಕೊಡುವ ಪತಿದೇವ ಅಂತ ಇಷ್ಟು ಅರ್ಥ. ಅಥವಾ ರಾಮ ಅನ್ನುವ ಶಬ್ದ 35 ಪದ್ಯಗಳಲ್ಲಿ ಹೇಳಿದ ಭಗವಂತನ ಎಲ್ಲಾ ಗುಣಗಳನ್ನು ಕೂಡ ಸಂಗ್ರಹ ಮಾಡಿ ಹೇಳಿದ ಶಬ್ದ. ವಿಷ್ಣು ಸಹಸ್ರನಾಮದಲ್ಲಿ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋ ನಯಃ ಅಂತ ಸಹಸ್ರನಾಮಗಳಲ್ಲಿ ಒಂದು ನಾಮ ರಾಮ ಅನ್ನುವ ನಾಮ. ಆದ್ರಿಂದ ಅತ್ಯಂತ ಶ್ರೇಷ್ಠವಾದ ನಾಮ ರಾಮನಾಮ ಅನ್ನುವ ಅಭಿಪ್ರಾಯ ಇದೆ. ಕಲ್ಯಾಣಕಾರಕವಾದ ನಾಮ ರಾಮನಾಮ. ಹಾಗಾಗಿ ಪಾರ್ವತಿ ಸಹಸ್ರನಾಮ ತತ್ತುಲ್ಯಂ ರಾಮನಾಮವ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ಸಹಸ್ರನಾಮಕ್ಕೆ ಸಮಾನವಾದ ಫಲವನ್ನು ಕೊಡುವ ಶಕ್ತಿ ರಾಮನಾಮಕ್ಕಿದೆ ಅಂತ ವರ್ಣನೆ ಮಾಡಿದ್ದಾರೆ. ವಿಶೇಷವಾಗಿ ರಾಮ ಅನ್ನುವ ಶಬ್ದದಲ್ಲಿ ಎಲ್ಲಾ ಅರ್ಥಗಳು ಇದೆ. ಅಂದ್ರೆ ಕಾಲ ಪರಿಮಿತಿಯಿಂದ ಭಗವಂತ ಜಗತ್ತನ್ನೆಲ್ಲ ಸಂಹಾರ ಮಾಡಿ ಲಕ್ಷ್ಮೀಪತಿಯಾಗಿ ಅತ್ಯಂತ ಉನ್ನತವಾದ ಸಭಾಭವನದಲ್ಲಿ ಮೆರೆಯುವ ಭಗವಂತ ವಟಪತ್ರದ ಮೇಲೆ ಮಲಗಿದ್ರೂ ಕೂಡ ಸಂತೋಷ ಪಡ್ತಾನೆ. ಪ್ರಳಯ ಕಾಲದಲ್ಲಿ ಜಗತ್ತಿಗೆ ಪಾಲಕನಾದ, ಜಗತ್ತಿಗೆ ಶ್ರೀಮಂತಿಕೆಯನ್ನು ಕೊಡುವ ಪರಮಾತ್ಮ ವಟಪತ್ರದಲ್ಲಿ ಯಾಕೆ ಮಲಗಬೇಕು, ವಟಪತ್ರಶಾಹಿಯಾಗಿ ಯಾಕೆ ಇರಬೇಕು ಅಂದ್ರೆ ವಟಪತ್ರವು ನನಗೆ ಸಂತೋಷವನ್ನೇ ಕೊಡುತ್ತೆ, ದೊಡ್ಡ ಒಂದು ವೈಕುಂಠದ ಅರಮನೆಯೂ ನನಗೆ ಸಂತೋಷವನ್ನು ಕೊಡುತ್ತೆ. ಎಲ್ಲ ರೀತಿಯಲ್ಲಿಯೂ ಒಳಗಡೆಯಿಂದ ತೃಪ್ತಿಯನ್ನ ಪಡೆದವನು, ಐಶ್ವರ್ಯದಿಂದ ತೃಪ್ತಿಯನ್ನ ಪಡೆದವನಲ್ಲ, ಅಂತರಂಗದಿಂದಲೇ ತೃಪ್ತಿಯನ್ನ ಪಡೆದವನು, ಸ್ವರಮಣನಾದವನು ಅನ್ನುವ ಅಭಿಪ್ರಾಯದಲ್ಲಿ ರಾಮ ಅಂತ ಈ ಶಬ್ದದ ಅರ್ಥ. ಅಥವಾ ಹಸಿವು, ತೃಷೆ, ಈ ಭಯಗಳನ್ನೆಲ್ಲ ದೂರ ಮಾಡಿಕೊಂಡು ಸಂತೋಷದಲ್ಲಿದ್ದಾನೆ ಪರಮಾತ್ಮ. ಅದನ್ನೆಲ್ಲ ಹಿಂದೆ ಹೇಳಿದ್ದಾರೆ. ಹಸಿವು, ತೃಷೆ, ಜನನ ಮರಣ ಇದ್ಯಾವುದೂ ಇಲ್ಲ ಅಂತ. ಅಥವಾ
ಸಜ್ಜನರಿಗೆ ತನ್ನ ಮಾತು ಕೃತಿಗಳಿಂದ ಸಂತೋಷವನ್ನು ಕೊಡುವಂತಹ ಶಕ್ತಿ ರಾಮನಲ್ಲಿ ಇದೆ. ಯಾರಿಗೂ ನೋವು ಮಾಡದೇ ಇರುವಂತಹ ವ್ಯಕ್ತಿತ್ವ ಒಬ್ಬ ಪತಿಯಲ್ಲಿರಬೇಕು, ಅಂಥ ಗುಣ ರಾಮನಲ್ಲಿ ಇದೆ. ಅಥವಾ ಇನ್ನೊಬ್ಬರ ಹಿಂಸೆ ಅವನಿಗಿಲ್ಲ ಅನ್ನುವ ಅರ್ಥದಲ್ಲಿಯೂ, ಮತ್ತೆ ರಾಮ ಅಂದ್ರೆ ಯಾವುದೋ ಒಂದು ವಸ್ತುಜನ್ಯವಾದ ಸುಖ ಇಲ್ಲ. ಅಂದ್ರೆ ಒಂದು ಹೆಣ್ಣು ಬೇಕು, ಹೆಣ್ಣಿನಿಂದ ಸುಖವನ್ನು ಅನುಭವಿಸಬೇಕು ಅನ್ನುವ ಅಲ್ಪತೆ ಈ ಪರಮಾತ್ಮನಲ್ಲಿಲ್ಲ. ಸ್ವಯಂ ಸಂತೋಷ ರೂಪಿಯಾಗಿದ್ದಾನೆ ಎನ್ನುವ ಅರ್ಥ. ಅಥವಾ ಪ್ರಳಯ ಕಾಲದಲ್ಲಿಯೂ ಕೂಡ ಸಂತೋಷವಾಗಿದ್ದಾನೆ, ಸೃಷ್ಟಿಯ ಕಾಲದಲ್ಲಿಯೂ ಸಂತುಷ್ಟನಾಗಿದ್ದಾನೆ ಅಂತ ಅರ್ಥ. ಹೀಗೆ ಅನೇಕ ವಿಶ್ವವ್ಯಾಪಿಯಾಗಿ ಅರ್ಥಗಳಿದ್ದಾವೆ. ರಾಮ ಅನ್ನುವ ಶಬ್ದಕ್ಕೆ ಜ್ಞಾನಿಗಳು ನೂರಾರು ಅರ್ಥಗಳನ್ನ ಬರೆದಿದ್ದಾರೆ. ಈ ಅಭಿಪ್ರಾಯದಲ್ಲಿ 1000 ನಾಮಗಳ ಅಭಿಪ್ರಾಯವನ್ನೆಲ್ಲ ಹೊತ್ತುಕೊಂಡಿರುವ ನಾಮ ರಾಮನಾಮ. ರಾಮ ಅನ್ನೋದ್ರಲ್ಲಿ ಎಲ್ಲಾ ಗುಣಗಳು ಇವೆ, ಅನಂತ ಗುಣಗಳ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ್ದಾರೆ. ಧರ್ಮ ಬೇರೆ ಅಲ್ಲ, ರಾಮ ಬೇರೆ ಅಲ್ಲ. ಹಾಗಾಗಿ ರಾಮ ಶಬ್ದವನ್ನು ಯಾಕೆ ಹೇಳಿದ್ದಾರೆ ಅಂದ್ರೆ, ಪರಮಾತ್ಮ ಧರ್ಮರೂಪಿಯಾಗಿದ್ದಾನೆ. ಎಲ್ಲಾ ಸದ್ಗುಣಗಳ ಒಂದು ಆಗರ, ಒಂದು ಆಶ್ರಯ ಸ್ಥಾನ ಶ್ರೀರಾಮಚಂದ್ರನಾಗಿದ್ದಾನೆ. ಇವನು ನನ್ನ ಪತಿಯಾಗಲಿಕ್ಕೆ ಯೋಗ್ಯನು ಅಂತ ಅವಳು ಹೀಗೆ ರಾಮನ ಪಾದವನ್ನ ನೆನೆದು ಆ ಸಂತೋಷದಿಂದ ಅಭಿಪ್ರಾಯವನ್ನ ತೆಗೆದುಕೊಂಡು ತನ್ನ ನಿರ್ಣಯವನ್ನ ಸಮಾಜಕ್ಕೆ, ಎಂತಹ ಪತಿಯನ್ನು ನಾನು ಆರಿಸಿಕೊಂಡಿದ್ದೇನೆ ಅಂತ ಸಮಾಜಕ್ಕೆ ತನ್ನ ನಿರ್ಣಯವನ್ನ ತೋರಿಸಿಕೊಂಡು ಹೆಜ್ಜೆಯನ್ನು ಹಾಕಿದ್ಲು. ಪ್ರತಿಯೊಂದು ಲಕ್ಷ್ಮೀದೇವಿಯ ಹೆಜ್ಜೆಯಲ್ಲಿಯೂ ಪ್ರಾಮಾಣಿಕವಾದ ವಿಮರ್ಶೆ ಇತ್ತು. ಸರ್ವೋತ್ತಮನ ಯಾರು ಅಂತ ಜಗತ್ತಿಗೆ ಪಾಠ ಮಾಡುವ ತಾಯಿಯಾಗಿ ಹೆಜ್ಜೆ ನೀಡ್ತಾ ಇದ್ದಾಳೆ ಲಕ್ಷ್ಮೀದೇವಿ ಎನ್ನುವ ಅಭಿಪ್ರಾಯವನ್ನ 66ನೆಯ ಪದ್ಯದಲ್ಲಿ ತಿಳಿಸಿ, 67ನೇ ಪದ್ಯದಲ್ಲಿ ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ ಚಂದವಾಗಿದ್ದ ಚೆಲುವನ ಇಂದಿರೆ ಕಂಡು ಇವನೇ ತನಗೆ ಪತಿ ಎಂದು ಅವನ ಬಳಿಗೆ ನಡೆದಳು. ಕಂದರ್ಪ ಕೋಟಿಗಳ ಸೌಂದರ್ಯ ಪರಮಾತ್ಮನದ್ದು. ಕಂದರ್ಪ ಕೋಟಿ ಅಂದ್ರೆ, ಕಂದರ್ಪ ಶಬ್ದಕ್ಕೆ ಯಾರನ್ನು ಬೇಕಾದ್ರೂ ತನ್ನ ಕಾಮಭಾವಕ್ಕೆ ಸೆಳಿತಾನೆ, ಆದ್ರಿಂದ ಕಂದರ್ಪ ಅಂತ ಅವನಿಗೆ ಹೆಸರು. ಆ ಕಂದರ್ಪ ಅಂದ್ರೆ ಮನ್ಮಥ ಅಂತ ಅರ್ಥ. ಅಸದೃಶವಾದ ಮನ್ಮಥನ ಸೌಂದರ್ಯಕ್ಕೆ ಆ ಸೌಂದರ್ಯ ಏನಿದೆ ಅಂತಹ ಸೌಂದರ್ಯಗಳ ಕೋಟಿ, ಕಂದರ್ಪ ಕೋಟಿ. ಸಹಸ್ರಾರು ಮನ್ಮಥರ ಸೌಂದರ್ಯವನ್ನ ಮೀರುವಂತಹ ಸೌಂದರ್ಯ ಪರಮಾತ್ಮನ ಮುಖದಲ್ಲಿ ಇದೆ. ಇಂತಹ ಸೌಂದರ್ಯವನ್ನ ಯಾರಿಂದಲೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಂದವಾಗಿದ್ದ ಚಲುವಾನ, ಅತ್ಯಂತ ಸುಂದರವಾಗಿರುವಂತಹ ಭಗವಂತ, ಅವನನ್ನ ಕಂಡು ಇಂದಿರೆ ಇವನೇ ತನಗೆ ಪತಿಯೆಂದವನ ಬಳಿಗೆ ನಡೆದಳು. ಒಂದು ಪ್ರಸಿದ್ಧವಾದ ಮಾತು, ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾಶ್ರುತಂ ಬಾಂಧವಾಹ ಕುಲಮಿಚ್ಛಂತಿ ಮೃಷ್ಟಾನ್ನ ವಿತರೇ ಜನಾಹ ಅಂತ. ಒಂದು ಸಾಮಾನ್ಯ ವಿವಾಹದ ಪ್ರಸಂಗದಲ್ಲಿ ಕನ್ಯೆಯಾದವಳು ರೂಪವನ್ನ ಅಪೇಕ್ಷೆ ಪಡ್ತಾಳಂತೆ. ತಾಯಿ ವರನಿಗೆ ವರಮಾನ ಎಷ್ಟು ಬರುತ್ತೆ ಅಂತ ನೋಡ್ತಾಳೆ. ತಂದೆ ಆದವನು ಎಷ್ಟು ಅಧ್ಯಯನ ಮಾಡಿದ್ದಾನೆ ನನ್ನ ಅಳಿಯ ಅಂತ ವಿಚಾರ ಮಾಡ್ತಾನೆ. ಬಂಧು ಬಾಂಧವರೆಲ್ಲ ಸತ್ಕುಲದಲ್ಲಿ ಹುಟ್ಟಿದ್ದಾನ ಅನ್ನುವುದನ್ನ ವಿಚಾರ ಮಾಡ್ತಾರೆ. ಇನ್ನು ಉಳಿದ ಜನ ಎಲ್ಲ ಒಳ್ಳೆ ಊಟ ಹಾಕ್ತಾರ ಮದುವೆಯಲ್ಲಿ ಅಂತ ವಿಚಾರ ಮಾಡ್ತಾರೆ ಅಂತ ಇದೆ. ಪ್ರಧಾನವಾಗಿ ಹೆಣ್ಣು ಕನ್ಯಾ ವರಯತೆ ರೂಪಂ ಅಂತ ಅವ್ರ ಸೌಂದರ್ಯವನ್ನ ಅಪೇಕ್ಷೆ ಪಡ್ತಾಳೆ. ಲಕ್ಷ್ಮಿಗಿಂತ ಲಕ್ಷ್ಮಿಯ ಸೌಂದರ್ಯವೇ ಅಗಣ್ಯವಾದದ್ದು. ಅಂತಹದ್ದು ಅನಂತ ಕೋಟಿ ಮನ್ಮಥರ ಕಾಂತಿಯಿಂದ ಪರಮಾತ್ಮ ತಾನು ಮನ್ಮಥನನ್ನು ಮೀರಿಸುವ ಸೌಂದರ್ಯದಿಂದ ಕಾಣಿಸ್ತಾ ಇದ್ದಾನೆ ಅಂತ. ಇದು ವಸ್ತುತ್ಪ್ರೇಕ್ಷೆ ಅಂತ ಕರೀತಾರೆ. ಉತ್ಪ್ರೇಕ್ಷೆ ಅಲ್ಲ, ಇರುವ ಸ್ವಭಾವೋತ್ಪ್ರೇಕ್ಷೆ ಅಂತ. ಇರುವ ಗುಣಗಳನ್ನೇ ವರ್ಣನೆ ಮಾಡುವಂತಹದ್ದು. ಆ ದೃಷ್ಟಿಯಿಂದ ಭಗವಂತನ ಸತ್ವಗುಣದ ಉದ್ರೇಕ ಅವನ ಸೌಂದರ್ಯದಿಂದ. ಸತ್ವಗುಣ ಅಧಿಕವಾಗಿದ್ದವರ ಮುಖದಲ್ಲಿ ತೇಜಸ್ಸು ಕಾಣುತ್ತೆ. ತುಂಬಾ ಕೊಲೆಗಡುಕರ ಮುಖದಲ್ಲಿ ಸೌಂದರ್ಯ ಕಾಣಲ್ಲ. ಪರಮಾತ್ಮ ಜಗತ್ತನ್ನೆಲ್ಲ ಸಂಹಾರ ಮಾಡುವ ಶಕ್ತಿ ಇರಬಹುದು,
ಅವನ ಸಂಹಾರ ಕ್ರಿಯೆಯಲ್ಲಿಯೂ ಕೂಡ ಒಂದು ಸೌಂದರ್ಯ ಇದೆ. ಸೌಂದರ್ಯ ಇದೆ ಅಂದ್ರೆ ಯಾವ ಯಾವ ಕಾಲಕ್ಕೆ ಯಾವ ಯಾವ ಜೀವರಾಶಿಗಳಿಗೆ ಯೋಗ್ಯವಾದ, ಅವರವರಿಗೆ ಯೋಗ್ಯವಾದ ಸ್ಥಾನಗಳನ್ನು ಕಲ್ಪಿಸಬೇಕು ಅನ್ನುವ ಒಂದು ಶುದ್ಧ ಭಾವವೇ ಇದೆ ಹೊರತು ಸಂಹಾರ ಅನ್ನುವುದು ಒಂದು ಕಟುಕನ ಕ್ರೌರ್ಯದಂತೆ ಅಲ್ಲ. ಅದಕ್ಕೆ ಸುಂದರವಾದ ದೃಷ್ಟಾಂತ ಯಾವುದು ಅಂದ್ರೆ ಪರಮಾತ್ಮನ ಮುಖದಲ್ಲಿರುವ ನಿರ್ಮಲವಾದ ಸೌಂದರ್ಯ. ಯಾರ ವಿಷಯದಲ್ಲಿಯೂ ಅನಂತ ಕಾಲದಿಂದ ಭಗವಂತ ಒಂದು ಸಣ್ಣ ತಪ್ಪು ಹೆಜ್ಜೆಯನ್ನಿಟ್ಟಿಲ್ಲ, ಯಾರಿಗೂ ದ್ರೋಹ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ಅದನ್ನ ಸೂಚನೆ ಮಾಡುವಂತಹ ಶಬ್ದ ಇಲ್ಲಿ ಸೌಂದರ್ಯ ಶಬ್ದ. ಅವ್ರು ಚೆನ್ನಾಗಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ಅಲ್ಲ, ಅವ್ರ ವ್ಯಕ್ತಿತ್ವ ಚೆನ್ನಾಗಿದೆ. ಈಗ ಕೆಲವರಲ್ಲಿ ತುಂಬಾ ಮನಸ್ಸಿನಲ್ಲಿ ಕೆಟ್ಟ ದೋಷಗಳಿದೆ, ಮುಖ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ದೋಷವನ್ನು ಅರ್ಥ ಮಾಡಿಕೊಂಡವರಿಗೆ ಅವರ ಮುಖದ ಸೌಂದರ್ಯ ನಗಣ್ಯವಾಗುತ್ತೆ, ಆ ದೋಷಗಳೇ ಎದುರುಗಡೆ ಕಾಣಿಸ್ತಾ ಇರುತ್ತೆ. ಪರಮಾತ್ಮನ ಸೌಂದರ್ಯ ಮುಖದಲ್ಲಿ ಏನಿದೆ, ಅವನು ಬೇರೆ ಅಲ್ಲ, ಅವನ ಸೌಂದರ್ಯ ಬೇರೆ ಅಲ್ಲ, ಅವನ ಸ್ವರೂಪ ಬೇರೆ ಅಲ್ಲ, ಅವನ ಸೌಂದರ್ಯ ಬೇರೆ ಅಲ್ಲ, ಅವನ ಸ್ವಭಾವ ಬುದ್ಧಿಗಳು ಬೇರೆ ಅಲ್ಲ, ಅವನ ಸೌಂದರ್ಯ ಬೇರೆ ಅಲ್ಲ. ಹಾಗಾಗಿ ಅವನ ಸದ್ಗುಣಗಳ ಸೌಂದರ್ಯ ಇದು, ಅವನ ಸ್ವರೂಪಭೂತವಾದ ಸೌಂದರ್ಯ. ಹಾಗಾಗಿ ಅವನ ಅಪಾರವಾದ ಕೋಟಿ ಕೋಟಿ ಮನ್ಮಥರ ಸೌಂದರ್ಯ ಅಂದ್ರೆ ಮನ್ಮಥ ಕಾಮಭಾವವನ್ನ ತಾಳಿ ಮತ್ತೊಬ್ಬರ ಮನಸ್ಸನ್ನ ಕದಡತಾನೆ. ಇವನು ಮತ್ತೊಬ್ಬರ ಮನಸ್ಸನ್ನ ಕದಡದೆ ಅವರ ಸನ್ನಿಧಿಗೆ ಕರೆದುಕೊಂಡು ಹೋಗುವಂತಹ ಸೌಂದರ್ಯ. ನಿಮಗೆ ಉದಾಹರಣೆಗೆ ಒಂದು ದೃಷ್ಟಾಂತವನ್ನು ಹೇಳ್ತೇನೆ. ಅನೇಕ ಗೋಪಿಕಾಸ್ತ್ರೀಯರು ಮನೆ ಮಡದಿ ಮನೆ ಪತಿ ಮಕ್ಕಳನ್ನೆಲ್ಲ ಬಿಟ್ಟು ಕೃಷ್ಣನ ಬಳಿ ಓಡಿ ಬರ್ತಾರೆ, ನೀನೇ ನನಗೆ ಪತಿ ಆಗಬೇಕು ಅಂತ. ಕೃಷ್ಣ ಹೇಳ್ತಾನೆ, ಮದುವೆ ಆದ ಪತ್ನಿಯರು ನೀವು, ಒಬ್ಬ ಪುರುಷ ಇದ್ದಾನೆ, ಮನೆ ತುಂಬಾ ಮಕ್ಕಳಿದೆ, ನೀವೊಬ್ಬ ಜಾರ ಪುರುಷನ ಅಂತೆ ನನ್ನ ಬಳಿ ಬಂದಿದ್ದೀರಲ್ಲ, ಇದು ಯಾವ ನ್ಯಾಯ? ನೀವು ನನ್ನನ್ನ ಒಬ್ಬ ಕಾಮುಕ ಅಂತ ತಿಳ್ಕೊಂಡು ಬಂದಿದ್ದೀರಾ, ಕಾಮವಾಸನೆಯಿಂದ ನನ್ನ ಬಳಿ ಬಂದಿದ್ದೀರಾ, ನೀವು ಏನು ತಪ್ಪು ಮಾಡ್ತಾ ಇದ್ದೀರಿ, ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ಅಂತ ಎಚ್ಚರಿಸ್ತಾನೆ ಕೃಷ್ಣ. ಅವಾಗ ಗೋಪಿಯರು ಹೇಳ್ತಾರೆ, ಕೃಷ್ಣ ನೀನು ತುಂಬಾ ತಪ್ಪು ತಿಳ್ಕೊಂಡಿದಿ, ನಾವು ಕಾಮವಾಸನೆಯಿಂದ ಅಂದ್ರೆ ಯಾವುದೋ ಒಂದು ತಾತ್ಕಾಲಿಕವಾದ ದೇಹದ ಕಾಮನೆಯಿಂದ ನಿನ್ನ ಬಳಿ ಬಂದಿಲ್ಲ, ಸಾರ್ವಕಾಲಿಕವಾಗಿ ನಮ್ಮ ಮನೆಯನ್ನ ತೊರೆದು ನಿನ್ನ ಬಳಿ ಬಂದಿದ್ದೇವೆ, ಸರ್ವಕಾಲದಲ್ಲೂ ನೀನೇ ನಮಗೆ ಪತಿ ಅಂತ ಭಾವಿಸಿದ್ದೇವೆ. ನಿಮ್ಮ ಪಾತಿವ್ರತ್ಯಕ್ಕೆ ಇದು ತೊಂದರೆ ಬರುತ್ತೆ ಅಂದ್ರೆ ಅವರೇ ದೃಷ್ಟಾಂತ ಕೊಡ್ತಾರೆ. ಕೃಷ್ಣ, ಈಗ ಒಬ್ಬ ಪತಿವ್ರತೆಯಾದ ಪತ್ನಿ ಆ ಮನೆಯಿಂದ ಒಬ್ಬ ಪುರುಷ ಪತಿದೇವ ಊರಿಗೆ ಹೋಗ್ತಾ ಇದ್ದಾನೆ, ಅವಳಿಗೆ ತುಂಬಾ ದುಃಖ ಆಗುತ್ತೆ. ಅನಿವಾರ್ಯ ಕೆಲಸಕ್ಕೆ ಗಂಡ ಊರಿಗೆ ಹೋಗ್ತಾ ಇದ್ದಾನೆ ಎಂದಾಗ ದುಃಖ ಆಗುತ್ತೆ ಅವಳಿಗೆ. ಗಂಡ ಸಮಾಧಾನ ಮಾಡ್ತಾನೆ, ಕಣ್ಣೀರ್ ಹಾಕ್ಬೇಡ, ಅನಿವಾರ್ಯ ಕೆಲಸ ಇದೆ, ಸದ್ಯದಲ್ಲೇ ಬರ್ತೇನೆ ಅಂತ ಸಮಾಧಾನದ ಮಾತುಗಳನ್ನ ಆಡ್ತಾನೆ. ಮತ್ತು ಕಣ್ಣೀರ್ ಹಾಕಿದಾಗ ಗಂಡ ಹೇಳ್ತಾನೆ, ನನ್ನ ಈ ಭಾವಚಿತ್ರವನ್ನ ನೋಡ್ತಾ ಇರು, ನಿನ್ನ ಭಾವನೆಗಳನ್ನೆಲ್ಲ ಈ ಭಾವಚಿತ್ರದ ಮುಂದೆ ಸಲ್ಲಿಸು, ನಾನು ಸದ್ಯದಲ್ಲೇ ಬರ್ತೇನೆ ಅಂತ. ತನಗೆ ನೆನಪಾದಾಗೆಲ್ಲ ಆ ಗಂಡನ ಚಿತ್ರ ನೋಡ್ತಾಳೆ, ಗಂಡನ ಆ ಭಾವನೆಗಳನ್ನೆಲ್ಲ ಭಾವಚಿತ್ರದ ಮುಂದೆ ಸಲ್ಲಿಸ್ತಾಳೆ. ಆದ್ರೆ ಒಂದು ದಿನ ಪ್ರತ್ಯಕ್ಷವಾಗಿ ಗಂಡನೇ ಬಂದ, ಹೊರಗಡೆಯಿಂದ ಕರೆದ, ತನ್ನ ಹೆಂಡತಿ ಸುಮತಿ ಅಂತ ಕರೆದ ಹೊರಗಡೆಯಿಂದ. ಗಂಡ ಬಂದ್ರು ಕೂಡ ಭಾವಚಿತ್ರಕ್ಕವಳು ಫೋಟೋಗೆ ಪೂಜೆ ಮಾಡಲ್ಲ, ಗಂಡ ಬಂದ ಅಂತ ಆದರದಿಂದ ಓಡಿಕೊಂಡು ಬರ್ತಾಳೆ. ಇಷ್ಟು ದಿನ ನಾವು ಏನು ಗಂಡಂದಿರು ಅಂತ ಜನ್ಮ ಜನ್ಮಗಳಲ್ಲಿ ಸೇವೆ ಮಾಡ್ತಾ ಇದ್ವು, ಅದು ಎಲ್ಲ ನಿನ್ನ ಭಾವಚಿತ್ರಗಳಷ್ಟೇ. ಪ್ರತ್ಯಕ್ಷವಾಗಿ ಗಂಡನೇ ಬಂದಾಗ ಪತಿವ್ರತೆಯು ಆ ಗಂಡನ ಭಾವಚಿತ್ರಕ್ಕೆ ಹೇಗೆ ಪೂಜೆ ಮಾಡಲ್ಲ, ಹಾಗೆ ಪ್ರತ್ಯಕ್ಷವಾಗಿ ನೀನೇ ಬಂದಾಗ ಆ ಭಾವಚಿತ್ರಗಳಂತೆ ಇರುವಂತಹ ಫೋಟೋಗಳಂತೆ ಇರುವಂತಹ ಮನೆಯ ಗಂಡಂದಿರಿಗೆ ಪೂಜೆ ಮಾಡಿ ಏನು ಲಾಭ ಕೃಷ್ಣ ಅಂತ ಕೇಳ್ತಾರೆ. ಅಂದ್ರೆ ಇದರ ತಾತ್ಪರ್ಯಾರ್ಥ ಏನು ಅಂದ್ರೆ, ನಿತ್ಯ ಸುಖ ದಾತೃವಾದವನು ಪರಮಾತ್ಮನೇ ಆಗಿದ್ದಾನೆ, ಅವನಂತೆ ಸುಖವನ್ನು ಕೊಡುವಂತಹ ಸಾಮರ್ಥ್ಯ ಯಾರಿಗೂ ಇಲ್ಲ. ಹಾಗಾಗಿ ವಿಕೃತವಾದ ಕಾಮ ವಿಕಾರವನ್ನು ಹುಟ್ಟಿಸುವಂತಹ ಮನ್ಮಥನೋ ಅಥವಾ ಕಾಲನೇಮಿ ಎನ್ನುವ ದೈತ್ಯನೋ ಅವರ ಸೌಂದರ್ಯಗಳನ್ನ ಅವರು ಮಾಡುವ ಮನಸ್ಸಿನ ಒಂದು ಏನು ವಿಕಾರಗಳನ್ನ ಇಟ್ಟುಕೊಂಡು ಅನಂತ ಮನ್ಮಥ ಅಂದ್ರೆ ಏನ್ ಅರ್ಥ ಆಗುತ್ತೆ? ಒಬ್ಬ ಮನ್ಮಥನೇ ನಮ್ಮ ಮನಸ್ಸನ್ನ ಹಾಳು ಮಾಡ್ತಾ ಇದ್ದಾನೆ, ಇಂತಹ ಕೋಟಿ ಮನ್ಮಥರ ಸೌಂದರ್ಯ ಇವನಲ್ಲಿದೆ ಅಂದ್ರೆ ಸಿಕ್ಕಾಪಟ್ಟೆ ಮನಸ್ಸನ್ನ ಹಾಳು ಮಾಡುವ ವ್ಯಕ್ತಿತ್ವ ಅನ್ನುವ ಅರ್ಥವನ್ನ ಇಲ್ಲಿ ಮಾಡಿಕೊಳ್ಳಬಾರದು. ಮನ್ಮಥನಿಗಿಂತ ಅನಂತವಾದ ಸೌಂದರ್ಯ ಅಂದ್ರೆ
ಮನ್ಮಥನಲ್ಲಿರುವಂತಹ ಅಲ್ಪತೆಯನ್ನ ಮೀರಿದ ಅನಂತ ಮನ್ಮಥನ ಸೌಂದರ್ಯ. ಸೌಂದರ್ಯ ಅನ್ನೋದು ಕೇವಲ ಮನ್ಮಥನ ಸೌಂದರ್ಯ ಅನ್ನೋದು ಕೇವಲ ಹೊರಗಡೆ ಇರುವ ಅವನ ಚಲುವಿಗೆ ಮಾತ್ರ ದೃಷ್ಟಾಂತ ಹೊರತು ವ್ಯಕ್ತಿತ್ವಕ್ಕಲ್ಲ. ಚಂದ್ರನಂತೆ ಮುಖ ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಇಷ್ಟೇ ಅರ್ಥ ಹೊರತು ಚಂದ್ರನಲ್ಲಿರುವ ಎಲ್ಲಾ ಗುಣಧರ್ಮಗಳು ಇವರಲ್ಲಿದೆ ಅಂತ ಆ ಗುಣ ಸ್ವಭಾವಗಳನ್ನು ಹೇಳುವ ದೃಷ್ಟಿ ಇಲ್ಲ. ಹಾಗಾಗಿ ದೃಷ್ಟಾಂತಗಳಲ್ಲಿ ಅನೇಕ ವಿಧವಾದ ದೃಷ್ಟಾಂತಗಳಿದೆ. ಅಲ್ಪ ದೃಷ್ಟಾಂತ, ನಹಿ ದೃಷ್ಟಾಂತೆ ಸರ್ವಸಾಮ್ಯಂ ಅಂತ, ನೀಚ ದೃಷ್ಟಾಂತ, ಉತ್ತಮ ದೃಷ್ಟಾಂತ, ಸಾಧಾರಣ ದೃಷ್ಟಾಂತ. ದೃಷ್ಟಾಂತವೆಲ್ಲವೂ ಕೂಡ ದ್ರಾಷ್ಟಾಂತಿಕದಲ್ಲಿ ಸಮನ್ವಯ ಆಗಬೇಕು ಅಂತ ನಿಯಮ ಇಲ್ಲ. ಹಾಗಾಗಿ ಅನಂತ ಕೋಟಿ ಸೌಂದರ್ಯರ ಕಾಂತಿ ಅಂದ್ರೆ ಭಗವಂತನಲ್ಲಿ ಸಾವಿರ ಸಾವಿರ ಮನ್ಮಥರನ್ನ ಮೀರಿಸುವಂತಹ ಸೌಂದರ್ಯ ಇದೆ. ಆದ್ರೆ ಮನ್ಮಥನಲ್ಲಿರುವಂತಹ ಅಲ್ಪತೆಗಳಿಲ್ಲ. ಅಲ್ಪತೆಗಳನ್ನ ಮೀರಿದ ವಿಲಕ್ಷಣವಾದ ಒಂದು ಭಾವಶುದ್ಧಿಗೆ ಕಾರಣವಾದ ಸೌಂದರ್ಯ ಆ ಪರಮಾತ್ಮನ ಸೌಂದರ್ಯ ಅನ್ನುವ ಅಭಿಪ್ರಾಯದಲ್ಲಿ ಇಂದಿರೆ ಅವನ ಬಳಿಗೆ ನಡೆದಳು ಅಂತ ಆ ಭಗವಂತನ ಮುಂದೆ ಲಕ್ಷಣಭರಿತವಾದ ಭಗವಂತನ ರೂಪ. ಯೋಗ್ಯರಾದ ಆ ದೇವತೆಗಳಲ್ಲಿ ಋಷಿಗಳಲ್ಲೆಲ್ಲ ಒಂದು ಸೌಂದರ್ಯಗಳಿದೆ. ಪರಮಾತ್ಮನಲ್ಲಿ 32 ಲಕ್ಷಣಗಳು ವಿಶೇಷವಾಗಿ ಕಾಣಿಸ್ತಾ ಇದ್ದಾವೆ. ಅಂಥ ಲಕ್ಷಣಭರಿತನಾದ ಭಗವಂತನ ಬಳಿ ಲಕ್ಷ್ಮೀದೇವಿ ಹೊರಟಿದ್ದಾಳೆ. ಇತ್ತರದ ಸುರರ ಸುತ್ತ ನೋಡುತ್ತಾ ಲಕ್ಷ್ಮೀ ಚಿತ್ತವ ಕೊಡದೆ ನಸನುಗತ, ಚಿತ್ತವ ಕೊಡದೆ ನಸು ನಗುತ್ತ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು. ಮಹಾಲಕ್ಷ್ಮಿ ಸುತ್ತಮುತ್ತಲು ಇತ್ತರದ ಸುರರನ್ನು ಅಂದ್ರೆ ಇತ್ತರದ ಅಂದ್ರೆ 2 ಸಾಲಾಗಿ ಕುಳಿತಿರುವಂತಹ ದೇವತೆಗಳು ಮಂಟಪದಲ್ಲಿ ಆಚೆಯೂ ಕುಳಿತಿದ್ದಾರೆ, ಈಚೆಯೂ ಕುಳಿತಿದ್ದಾರೆ ದೇವತೆಗಳು. ಅವರು ಎಲ್ಲರನ್ನೂ ನೋಡಿದ್ಲು. ಆದ್ರೆ ಅವಳೆಲ್ಲರ ಮುಂದೆ ತಾಯಿಯಾಗಿ ಕಾಣಿಸಿದ್ರು. ಅವರೆಲ್ಲರೂ ಕೂಡ ಲಕ್ಷ್ಮೀ ದೇವಿಯ ಪಾಲಿಗೆ. ಅದನ್ನೆಲ್ಲ ನಾನು ಹಿಂದೆ ಹೇಳಿದ್ದೀನಿ. ಶಂಭು ಪುತ್ರ ಸಮಃ, ಚತುರ್ಮುಖ ಬ್ರಹ್ಮದೇವರ ಮಗ ಆಗಬೇಕು, ಆಮೇಲೆ ರುದ್ರದೇವರು ಮೊಮ್ಮಗ ಆಗಬೇಕು, ಚಂದ್ರ ಸಹೋದರ ಆಗಬೇಕು, ನಾನು ಜಗತ್ತಿಗೆ ತಾಯಿ ಆಗಿದ್ದೇನೆ. ಅಹಂ ರುದ್ರೇಭಿರ್ ವಸುಭಿಶ್ಚರಾಮಿ ಅಹಮಾದಿತ್ಯಋತ ವಿಶ್ವದೇವೈಹಿ. ನಾನು ಹೋಗಬೇಕಾದ್ರೆ ರುದ್ರ ಬ್ರಹ್ಮಾದಿಗಳೆಲ್ಲ ನನ್ನ ಜೊತೆಗೆ ಸೇವಕರಂತೆ ಇರ್ತಾರೆ. ಆದ್ರೆ ಎಂದೆಂದಿಗೂ ಸೇವಕರಂತೆ ಇರದೆ ಸರ್ವೋತ್ತಮನಂತೆ ನನ್ನ ಜೊತೆಗೆ ವ್ಯವಹಾರ ಮಾಡುವ ವ್ಯಕ್ತಿತ್ವ ಅದು ನಾರಾಯಣನಲ್ಲೇ ಇದೆ ಎನ್ನುವುದನ್ನು ನಿಶ್ಚಯ ಮಾಡಿಕೊಂಡು ಲಕ್ಷ್ಮೀದೇವಿ ಪರಮಾತ್ಮನ ಕಡೆ ಹೊರಟಿದ್ದಾಳೆ. ಆದ್ರಿಂದ ಎಲ್ಲಿ ಅನಂತ ಗುಣಗಳು ಕಾಣಿಸುತ್ತೋ ನಮ್ಮ ಮನಸ್ಸು ಆ ಕಡೆಯೇ ಸಾಗುತ್ತೆ. ಉತ್ತಮವಾದ ವಸ್ತು ದೊರೀತಾ ಇದೆ ಎಂದಾಗ ಅಧಮ ವಸ್ತುವಿನ ಬಗ್ಗೆ ಯಾರಿಗೂ ಆಕಾಂಕ್ಷೆ ಹುಟ್ಟಲ್ಲ. ಹಾಗಾಗಿ ಯಾವುದು ಇತರ ದೇವತೆಗಳಲ್ಲಿ ದೋಷವಾಗಿದೆಯೋ ಪರಮಾತ್ಮನಲ್ಲಿ ಅದೆಲ್ಲ ಗುಣಗಳಾಗಿವೆ. ಏ ದೋಷಾಹ ಇತರತ್ರಾಪಿ ತೇ ಗುಣಾಹ ಪರಮೇ ಮತಾಹ ಅಂತ. ಅಂದ್ರೆ ದೇವತೆಗಳಲ್ಲಿ ಯಾವ ನ್ಯೂನತೆಗಳಿದೆ ಅದು ಪರಮಾತ್ಮನಲ್ಲಿ ತುಂಬಾ ದೊಡ್ಡ ಗುಣಗಳಾಗಿ ಮಾರ್ಪಟ್ಟಿವೆ. ಅಂದ್ರೆ ಉದಾಹರಣೆಗೆ ಈಗ ಯಮಧರ್ಮ ಹಿಂಸೆ ಕೊಡ್ತಾನೆ, ಆ ಹಿಂಸೆ ಅನ್ನೋದು ಅವನಲ್ಲಿ ದೋಷ. ಪರಮಾತ್ಮನು ಹಿಂಸೆ ಕೊಡ್ತಾನೆ ಪ್ರಳಯ ಕಾಲದಲ್ಲಿ, ಅದು ದೋಷ ಅಲ್ಲ. ಪರಮಾತ್ಮ ಹಿಂಸೆ ಕೊಡುವುದು ಅಂದ್ರೆ ಏನು? ಅವ್ರನ್ನ ನಾಶಪಡಿಸುವುದು ಅಂದ್ರೆ ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ಸ್ವಾಪಂ ಪ್ರಾಪೈತಿ ಶಮಾಪ ಹೃದಯ, ಜೀವರಾಶಿಗಳ ತಾಪವನ್ನ ಪರಿಹಾರ ಮಾಡುವಂತಹ ಹಿಂಸೆ. ಉದಾಹರಣೆಗೆ ಒಬ್ಬ ಕೊಲೆಗಡುಕ ಹಾಕುವ ಚೂರಿಗೂ ಒಬ್ಬ ವೈದ್ಯನಾಗಿ ಹೊಟ್ಟೆಗೆ ಆಪರೇಷನ್ ಮಾಡಬೇಕಾದ್ರೆ ಹಾಕುವ ಚೂರಿಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಕಾರುಣ್ಯ ಇದೆ, ಅಲ್ಲಿ ಅವನಲ್ಲಿ ಕ್ರೌರ್ಯ ಇದೆ. ಕ್ರೌರ್ಯ ಕಾರುಣ್ಯಗಳ ವ್ಯತ್ಯಾಸ. ಕ್ರಿಯೆಗಳು ಒಂದೇ ತರ ಕಾಣಿಸಬಹುದು, ಹೊಟ್ಟೆಗೆ ಚೂರಿ ಅಂತ ಕ್ರಿಯೆ ಒಂದೇ ತರ ಕಾಣಿಸಬಹುದು, ಆದ್ರೆ ಅದರಲ್ಲಿ ಕಾರುಣ್ಯ ಕ್ರೌರ್ಯಗಳ ವ್ಯತ್ಯಾಸ ಇದೆ. ಹಾಗೆ ದೇವತೆಗಳೆಲ್ಲ ಭಗವಂತನ ಆದೇಶದಂತೆ ವರ್ತನೆಗಳನ್ನ ಮಾಡ್ತಾರೆ. ಅವರು ಅದನ್ನ ಮೀರಿ ನಡಿಲಿಕ್ಕೂ ಆಗಲ್ಲ, ಭಗವಂತನಂತೆ ಉದಾರ ಭಾವದಿಂದ ವರ್ತಿಸ್ಲಿಕ್ಕೂ ಆಗಲ್ಲ. ಅದು ಭಕ್ತರಿರ್ಲಿ ಅಭಕ್ತರಿರ್ಲಿ ಅವರಿಗೆ ಅವ್ರ ಪಾಲಿಗೆ ಮಾಡಬೇಕಾದ ಕರ್ತವ್ಯವನ್ನ ಮಾಡಿಬಿಡ್ಬೇಕಾಗತ್ತವ್ರು. ಈಗ ಉದಾಹರಣೆಗೆ ಸೂರ್ಯದೇವ ಬೆಳಗುತ್ತಾನೆ. ಆ ಬೆಳಕು ಅನ್ನುವುದು ಎಲ್ಲವೂ ಸಾರ್ಥಕ ಅಲ್ಲ. ಅಯೋಗ್ಯರಿಗೂ ಅದು ಉಪಯೋಗಕ್ಕೆ ಬರುತ್ತೆ, ಯೋಗ್ಯರಿಗೂ ಉಪಯೋಗಕ್ಕೆ ಬರುತ್ತೆ. ರಾತ್ರಿ ಚಂದ್ರನ ಬೆಳಕು ಕಳ್ಳನ ಮನೆಗೆ ಹೋಗುವ ಕಳ್ಳರಿಗೆ ಮತ್ತೊಂದು ಮನೆಗೆ ಹೋಗ್ಲಿಕ್ಕೆ ಅದು ದಾರಿ ದೀಪವೂ ಆಗುತ್ತೆ. ಇನ್ನು ಸಜ್ಜನರಿಗೆ ಸಂತೋಷ ತಾಪವನ್ನ ಪರಿಹಾರ ಮಾಡುತ್ತೆ. ಹೆಂಡ ಕುಡುಕರಿಗೂ ತಾಪವನ್ನ ಪರಿಹಾರ ಮಾಡುತ್ತೆ,
ವೇದಾಂತಿಗಳಿಗೂ ತಾಪವನ್ನು ಪರಿಹಾರ ಮಾಡುತ್ತೆ ಚಂದ್ರನ ಕಿರಣ, ಅದರಲ್ಲಿ ತಾರತಮ್ಯ ಇಲ್ಲ, ಎಲ್ಲರಿಗೂ ಸಮಾನವಾಗಿ ಮಾಡುತ್ತೆ. ಆದ್ರೆ ಭಗವಂತನ ವ್ಯಾಪಾರಗಳು ಹಾಗಲ್ಲ. ಯಾರು ಒಳ್ಳೆಯತನದಲ್ಲಿ ಸಾಕ್ತಾರೆ ಅವರಿಗೆ ಒಳ್ಳೆಯದನ್ನ ಮಾಡ್ತಾನೆ, ಯಾರು ಕೆಟ್ಟತನದಲ್ಲಿ ಸಾಕ್ತಾರೆ ಅವರಿಗೆ ಕೆಟ್ಟದನ್ನ ಮಾಡ್ತಾನೆ. ಹಾಗಾಗಿ ಇವರಲ್ಲಿ ದೋಷಗಳಿದೆ, ಪರಮಾತ್ಮನಲ್ಲಿ ದೋಷಗಳಿಲ್ಲ ಅಂತ ಈ ಭಾವದಿಂದ ನೋಡ್ತಾ ತನ್ನ ಮನಸ್ಸನ್ನ ಅವರು ಯಾರಿಗೂ ಕೊಡದೆ ಮಂದಹಾಸವನ್ನ ಬೀರಿದ್ಲು. ಚಿತ್ತವ ಕೊಡದೆ ನಸುನಗುತ್ತಾ ಅಂದ್ರೇನು? ಅಯ್ಯೋ ಪಾಪ ಅನ್ನುವ ದೈನ್ಯಾವಸ್ಥೆಯಿಂದ ಕೊಟ್ಟ ಮಂದಹಾಸ ಇದು ಹೊರತು ತನ್ನ ಸೌಂದರ್ಯವನ್ನ ನೀಡಬೇಕು ಅನ್ನುವ ಮಂದಹಾಸ ಇದಲ್ಲ. ಹಾಗಾಗಿ ಇವರಿಗೆ ಚಿತ್ತವ ಕೊಡದೆ ಪರಮಾತ್ಮನನ್ನ ಕಂಡು ನಸುನಗುತ್ತಾ ಅಂತ ಅರ್ಥ. ಇವರಿಗಾರಿಗೂ ಚಿತ್ತವನ್ನ ಕೊಡ್ಲಿಲ್ಲ, ಪರಮಾತ್ಮನಿಗೆ ಮನಸ್ಸನ್ನ ಕೊಟ್ಲು, ನಸುನಗ್ಲು ಅವಳು ಪರಮಾತ್ಮನನ್ನ ನೋಡಿ. ಅಥವಾ ಇವರೇನು ನನಗೆ ಸಾಮ್ಯವನ್ನು ಹೊಂದಲಿಕ್ಕೆ ಅರ್ಹರಲ್ಲ, ನಸು ನಕ್ಕಿದ್ ಯಾಕೆ ಅಂದ್ರೆ ಮುನಿಸು ನಗುವನ್ನ ನಸು ನಗು ಅಂತ ಕರೆದಿದ್ದಾರೆ. ಮಕ್ಕಳೇ ಬಂದು ಅಮ್ಮನ ಹತ್ರ ಅಮ್ಮ ನೀನ್ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ರೆ ಹೇಗೋ ಅಷ್ಟು ಅಪಹಾಸ್ಯದ ವಿಷಯ ಅಂತ ಅರ್ಥ. ಈ ಬ್ರಹ್ಮರುದ್ರಾದಿಗಳೆಲ್ಲ ಮಕ್ಕಳ ಸ್ಥಾನದಲ್ಲಿದ್ದಾರೆ. ಅವರು ವಿವಾಹದ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದು ಒಂದು ವಿಧದ ಅಪಚಾರ ದೃಷ್ಟಿಯಿಂದಾಗಿ ಚಿತ್ತವ ಕೊಡದೆ ನಸುನಗುತ ಅನ್ನುವ ಅಭಿಪ್ರಾಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಮಕ್ಕಳಾಗಿ ಹೇಗೆ ವರ್ತಿಸಬೇಕೋ ಹಾಗೆ ವರ್ತಿಸಲಿಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಪುರುಷೋತ್ತಮನ ಕಂಡು ನಮಿಸಿದಳು. ಪುರುಷೋತ್ತಮನಾದ ಭಗವಂತನನ್ನ ಕಂಡು ನಮಸ್ಕಾರವನ್ನ ಮಾಡಿ, ನಾರಾಯಣಂ ವಾಸುದೇವಂ ಪರಂ ಬ್ರಹ್ಮ ಅಖಿಲೇಶ್ವರಂ ಪುರುಷೋತ್ತಮಮೇವೈಕಂ ವಿನಾಸ್ಯ ನಾಪರಃ ಪತಿ. ಆ ಪರಮಾತ್ಮನನ್ನು ಬಿಟ್ಟು ನನಗೆ ಇನ್ಯಾರೂ ಪತಿಯಾಗ್ಲಿಕ್ಕೆ ಅರ್ಹರಲ್ಲ ಅನ್ನೋದನ್ನ ನಿಶ್ಚಯ ಮಾಡಿಕೊಂಡು ನಮಸ್ಕಾರವನ್ನ ಮಾಡುವ ಮುದ್ರೆಯಿಂದ ಆ ಭಗವಂತನ ಕಡೆ ಸಾಗಿದ್ದಾಳೆ. ಆ ಲಕ್ಷ್ಮೀದೇವಿ ಸಾಗಬೇಕಾದ್ರೆ ಅವಳಲ್ಲಿರುವ ಸದ್ಗುಣಗಳೇನು ಅನ್ನುವುದನ್ನ ವರ್ಣನೆ ಮಾಡಿದ್ದಾರೆ. ಲಕ್ಷ್ಮೀದೇವಿ ಸಾಗಬೇಕಾದ್ರೆ ಅವಳಲ್ಲಿದ್ದ ಸೊಬಗೇನು, ಲಕ್ಷ್ಮಿಯಲ್ಲಿದ್ದ ಸೊಬಗೇನು ಅನ್ನುವುದನ್ನ ವರ್ಣನೆ ಮಾಡಿದ್ದಾರೆ ಮುಂದಿನ ಪದ್ಯದಲ್ಲಿ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನಕಂಧರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯನ್ನ ಕೈಯಲ್ಲಿ ಹಿಡಿದುಕೊಂಡು ತ್ರಿವಿಕ್ರಮರಾಯನ ಕಂಠಕ್ಕೆ ಇಟ್ಟು ನಮಸ್ಕಾರ ಮಾಡಿದ್ದಾಳೆ ಅಂತ ಇದೊಂದು ಮಂಗಳದ ಪ್ರಸಂಗ. ಅಂದ್ರೆ ಮೊದಲು ಮಾಲೆಯನ್ನ ಅರ್ಪಣೆ ಮಾಡಿದ್ಲು. ನಾನಾ ಕುಸುಮಗಳಿಂದ ಮಾಡಿದ ಮಾಲೆ ಇದು. ಇದನ್ನ ವಾದಿರಾಜರು ಅತ್ಯಂತ ಚಮತ್ಕಾರವಾಗಿ ಹೇಳ್ತಾರೆ. ಅನೇಕ ವಿಧವಾದ ಹೂವುಗಳಿದೆ ಈ ಮಾಲೆ. ಈ ಮಾಲೆಯನ್ನು ಇಟ್ಕೊಂಡು ಅವಳು ಸಭಾ ಮಂಟಪವನ್ನ ಪ್ರವೇಶ ಮಾಡಿದ್ದಾಳೆ ಸ್ವಯಂವರಕ್ಕೆ. ಈ ಮಾಲೆಯನ್ನ ಧರಿಸಲಿಕ್ಕೆ ಬೇರೆ ಯಾರಿಗೂ ಅರ್ಹತೆ ಇಲ್ಲ. ಮಾಲೆಯಲ್ಲಿರುವ ಹೂವನ್ನೇ ಕಿತ್ತು ಬೇರೆಯವರಿಗೆ ಅರ್ಪಣೆ ಮಾಡಿದ್ರೆ ಮಾಲೆಯ ಸೌಂದರ್ಯ ಹೊರಟೋಗುತ್ತೆ. ಕಿತ್ತಲಿಲ್ಲ ಅಂದ್ರೆ ಆ ಮಾಲೆಯಲ್ಲಿರುವ ಹೂಗಳು ಕೆಲವರಿಗೆ ಆಗಲ್ಲ. ಈ ಕೆಲವರಿಗೆ ಕರ್ಬೇವು ಸೊಪ್ಪು ಆಗಲ್ಲ, ಕೆಲವರಿಗೆ ಪುದೀನ ಆಗಲ್ಲ, ಕೆಲವರಿಗೆ ಕೊತ್ತಂಬರಿ ಆಗಲ್ಲ. ಎಲ್ಲ ನೀವು ಒಂದು ಅಡಿಗೆಗೆ ಹಾಕ್ಬಿಟ್ಟಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಆಗದೇನೆ ಇದ್ದವ್ರು ತಿನ್ನಲ್ಲ, ಕೇಳಿಕೊಂಡು ಅಡಿಗೆ ಮಾಡಬೇಕಾಗುತ್ತೆ. ಹಾಗೆ ಈ ಮಾಲೆಯಲ್ಲಿ ಕೆಲವೊಂದು ಪುಷ್ಪಗಳು ಕೆಲವರಿಗೆ ಆಗಲ್ಲ. ಉದಾಹರಣೆಗೆ ಸಂಪಿಗೆಯಿಂದ ಬ್ರಹ್ಮದೇವರನ್ನ ಪೂಜೆ ಮಾಡಬಾರ್ದಂತ. ಯಾಕೆಂದ್ರೆ ಸಂಪಿಗೆಗೂ ದುಂಬಿಗೂ ಆಗಲ್ಲ. ದುಂಬಿ ಅಂದ್ರೆ ಮಧುಕರ. ಆ ದುಂಬಿ ಏನಿದೆ ಷಟ್ಪದಿ ಭ್ರಮರ ದುಂಬಿ, ಅದಕ್ಕೆ ಸಂಪಿಗೆ ಹೂವಿನ ಘಾಟ್ ಆಗಲ್ಲ. ಇದರಲ್ಲಿ ಸಂಪಿಗೆ ಮಾಲೆ ಇದೆ. ಬ್ರಹ್ಮದೇವರು ಕಮಲಾಸನ ಅಂತ ಅವರಿಗೆ ಹೆಸರು. ಕಮಲದ ಮೇಲೆ ಕೂತ್ಕೊಂಡಿದ್ದಾರೆ ಅಂದ್ರೆ ಕಮಲ ಪುಷ್ಪದಲ್ಲಿ ದುಂಬಿಗಳಿವೆ. ಈ ಸಂಪಿಗೆ ಹೂವಿನ ಮಾಲೆಯನ್ನ ಬ್ರಹ್ಮದೇವರ ಹತ್ರ ಹಿಡ್ಕೊಂಡು ಹೋದ್ರೆ ದುಂಬಿಗಳಿಗೆ ಕೋಪ ಬರುತ್ತೆ. ಸಂಪಿಗೆ ಹೂವಿನ ಪರಿಮಳದಿಂದ ಕೋಪ ಬಂದ್ರೆ ಬ್ರಹ್ಮದೇವರ ಮುಖವನ್ನೇ ಕಚ್ಚುವ ಅಪಾಯ ಇದೆ. ಆದ್ರಿಂದ ಈ ಸಂಪಿಗೆ ಹೂವಿನ ಮಾಲೆ, ಈ ಮಾಲೆಯಲ್ಲಿ ಸಂಪಿಗೆ ಹೂವು ಒಂದಿದೆ, ಅದನ್ನ ಕಿತ್ತಾಕಿದ್ರೆ ಸೌಂದರ್ಯ ಹೊರಟು ಹೋಗುತ್ತೆ. ಹಂಗೆ ಹಾಕ್ಲಿಕ್ಕೆ ಬ್ರಹ್ಮದೇವರಿಗೆ ಆಗಲ್ಲ. ಇನ್ನ ಹೋಗ್ಲಿ, ದುರ್ಗೆ ತಾನೇ ಹಾಕೊಳ್ಳೋಣ ಅಂದ್ರೆ, ಲಕ್ಷ್ಮೀದೇವಿ ಹಾಕೊಂಡ್ಬಿಡೋಣ ಇದನ್ನ ಅಂದ್ರೆ ಅವಳಿಗೂ ಹಾಕೊಳಕ್ ಆಗಲ್ಲ. ಯಾಕೆಂದ್ರೆ ದೂರ್ವಾದಿಂದ ದುರ್ಗೆಯನ್ನ ಆರಾಧನೆ ಮಾಡಬಾರದು, ದೂರ್ವಾದಿಂದ ಭಗವಂತನನ್ನ ಆರಾಧನೆ ಮಾಡಬೇಕು. ಗರಿಕೆಯನ್ನು ಮಧ್ಯೆ ಮಧ್ಯೆ ಸೇರಿಸಿದ್ದಾರೆ, ಅದು ದುರ್ಗೆಗೆ ಇಷ್ಟ ಅಲ್ಲ, ಆದ್ರಿಂದ ಅವಳು ಹಾಕೊಳ್ಳೋ ಹಾಗಿಲ್ಲ. ಇನ್ನ ಅದರಲ್ಲಿ ಕೇದಿಗೆ ಇದೆ, ಕೇದಿಗ ಪುಷ್ಪ ಇದೆ, ಅದು ಶಿವನಿಗೆ ಆಗಲ್ಲ. ಯಾಕೆಂದ್ರೆ ಹಿಂದೆ ಒಂದು ಲಿಂಗ ಉದ್ಭವ ಆಯ್ತು, ಅದರ ಆದಿ ಅಂತ್ಯಗಳು ಕಾಣಿಸಲಿಲ್ಲ. ಬ್ರಹ್ಮ ಹಂಸಾರೂಢನಾಗಿ ಮೇಲೆ ಹೊರಟ, ವರಾಹ ಪಾತಾಳ ಲೋಕಕ್ಕೆ ಹೊರಟ, ಅದರ ಆದಿ ಅಂತ್ಯಗಳು ಕಾಣಿಸಲಿಲ್ಲ. ಇಬ್ಬರು ಒಟ್ಟಾಗಿ ಇನ್ನೇನು ಸ್ತೋತ್ರ ಮಾಡಬೇಕು. ಆವಾಗ ಮೇಲ್ಗಡೆಯಿಂದ ಒಂದು ಕೇದಕಿ ಪುಷ್ಪ ಕೆಳಗೆ ಬೀಳ್ತಂತೆ. ಮೇಲಿಂದ ಹೋಗಿ ಕೆಳಗಡೆ ಬೀಳ್ತು ಅಂದ್ರೆ ತಲೆ ಅನ್ನೋದಿರ್ಬೇಕು, ತಲೆ ಇದ್ರೆ ಅದು ತಲೆಯ ಮೇಲಿಂದ ಕೆಳಗೆ ಬೀಳುತ್ತೆ. ಹಾಗಾಗಿ
ಕೇದಕಿ ಪುಷ್ಪ ಶಿವನನ್ನ ಸರ್ವೋತ್ತಮ ಅಂತ ಹೇಳಲಿಕ್ ಬಿಡ್ಲಿಲ್ಲ ಅಂತ ಶಿವ ಹೇಳ್ತಾನೆ. ನಾನೇನೋ ಸರ್ವೋತ್ತಮ ಆಗ್ತಾ ಇದ್ದೆ, ನೀನ್ ಹೇಳಲಿಕ್ ಬಿಡ್ಲಿಲ್ಲ, ಆದ್ರಿಂದ ಇನ್ನು ಮೇಲೆ ಕೇದಕಿ ಪುಷ್ಪದಿಂದ ಯಾರೋ ನನ್ನನ್ನು ಪೂಜೆ ಮಾಡೋದು ಬೇಡ. ಹಾಗಾಗಿ ಆ ಪುಷ್ಪ ಈ ಮಾಲೆಯಲ್ಲಿ ಸೇರ್ಕೊಂಡಿದೆ, ಅದು ಶಿವನಿಗೆ ಆಗಲ್ಲ. ಕಮಲ ಪುಷ್ಪ ಇದೆ, ಕಮಲಕ್ಕೂ ಚಂದ್ರನಿಗೂ ಆಗಲ್ಲ. ಚಂದ್ರನಿಗೆ ಹಾಕೋಣ ಅಂದ್ರೆ ಕಮಲ ಪುಷ್ಪ ಇರೋದ್ರಿಂದ ಚಂದ್ರನಿಗೆ ಆಗಲ್ಲ. ಇನ್ನು ಸೂರ್ಯನಿಗೆ ಈ ಮಾಲೆಯನ್ನು ಹಾಕೋಣ ಅಂದ್ರೆ ಅದರಲ್ಲಿ ನೈದಿಲೆ ಇದೆ, ರಾತ್ರಿ ಅರಳುವಂತಹ ನೈದಿಲೆ. ಅದು ಸೂರ್ಯನನ್ನು ಕಂಡ್ರೆ ಮುದುಡಿ ಬಿಡುತ್ತೆ. ಅದು ಚಂದ್ರನಿಗೆ ಹಾಕ್ಲಿಕ್ಕೆ ಹೋದ್ರೆ ಕಮಲ ಮುದುಡಿ ಹೋಗುತ್ತೆ, ಸೂರ್ಯನಿಗೆ ಹಾಕ್ಲಿಕ್ಕೆ ಹೋದ್ರೆ ನೈದಿಲೆ ಮುಡಿದು ಹೋಗುತ್ತೆ. ಅವರಿಗೂ ಹಾಕೋ ಹಾಗಿಲ್ಲ. ಇನ್ನ ಗಣೇಶನಿಗೆ ಹಾಕೋಣ ಅಂದ್ರೆ ಅದರ ಮಧ್ಯದಲ್ಲಿ ತುಳಸಿ ಪತ್ರ ಸೇರಿಕೊಂಡಿದೆ. ಗಣೇಶನಿಗೆ ತುಳಸಿಯಿಂದ ಪೂಜೆ ಮಾಡಬಾರದು ಅಂತ ನಿಯಮ. ಯಾಕೆಂದ್ರೆ ಆನೆಗಳಿಗೆ ತುಳಸಿ ಆಗಲ್ಲ, ಸೀನು ಬರುತ್ತಂತೆ ಆನೆಗಳಿಗೆ. ತುಳಸಿ ಒಂದು ತಿನ್ನಲ್ಲ ಆನೆ. ಹಾಗಾಗಿ ಸಂಪಿಗೆ ಆಗಲಿ, ಗರಿಕೆ ಆಗಲಿ, ಕೇದಿಗೆ ಆಗಲಿ, ಕಮಲವಾಗಲಿ, ನೈದಿಲೆ ಆಗಲಿ, ತುಳಸಿ ಆಗಲಿ, ಎಲ್ಲಾ ಮಾಲೆಗಳಿಗೂ ಅರ್ಹನಾದವನು ಪರಮಾತ್ಮ. ಆದ್ರಿಂದ ಅವನಿಗೆ ಹಾಕ್ಲಿಕ್ಕೆ ಯೋಗ್ಯವಾಗಿದೆ ಇದು, ಯಾರಿಗೂ ಅಲ್ಲ. ಮತ್ತು ಇನ್ನೊಂದು ಕಾರಣವನ್ನು ಹೇಳ್ತಾರೆ, ಇದು ಹೋಗ್ಲಿ ಹೇಗೋ ಒಂದು ಅಡ್ಜಸ್ಟ್ ಮಾಡಿಕೊಂಡು ಹಾಕೋಣ ಇನ್ನೊಬ್ಬರಿಗೆ ಅಂತಂದ್ರೆ, ಯಾವ ದೇವತೆಗಳು ಹರಿನಿರ್ಮಾಲ್ಯವನ್ನೇ ಅಪೇಕ್ಷೆ ಪಡ್ತಾರೆ ಹೊರತು ಹರಿನಿರ್ಮಾಲ್ಯದ ಹೊರತಾಗಿ ಬೇರೆ ಏನನ್ನು ಬಯಸಲ್ಲ ಅವರು. ಹಾಗಾಗಿ ಮಾಲೆಯನ್ನು ಹಾಕೋಣ ಅಂದ್ರೆ ಯಾರಿಗೂ ಹಾಕಿಲ್ಲ. ಇನ್ನು ಕಾಡಿನ ಪುಷ್ಪಗಳನ್ನ ಚಿಗುರುಗಳನ್ನ ತಂದು ಮಾಡಿದ ಮಾಲೆ ಇದು, ಇನ್ನು ದೇವರಿಗೆ ಅರ್ಪಣೆ ಆಗಿಲ್ಲ. ಹಾಗಾಗಿ ಅವರು ಯಾರೋ ದೇವರಿಗೆ ಅನರ್ಪಿತವಾದದ್ದನ್ನ ಸ್ವೀಕಾರ ಮಾಡಲ್ಲ. ಹಾಗಾಗಿ ಅವರಿಗೆ ಹಾಕುವ ಹಾಗಿಲ್ಲ. ಎಲ್ಲಾ ಪುಷ್ಪಗಳಿಂದ ಅಂದ್ರೇನು, ಸುಗಂಧಭರಿತವಾದ ಸಮಸ್ತ ಪುಷ್ಪಗಳಿಂದ ಆರಾಧನೆಗೆ ಅರ್ಹನಾದವನು ಸರ್ವೋತ್ತಮನಾದ ಭಗವಂತ ಮಾತ್ರ ಅಂತ ನಿಶ್ಚಯ ಮಾಡಿಕೊಂಡು, ಪೀನಕಂಧರದ ತ್ರಿವಿಕ್ರಮರಾಯನ ಅತ್ಯಂತ ಪುಷ್ಟವಾದ ಕುತ್ತಿಗೆಯುಳ್ಳ ತ್ರಿವಿಕ್ರಮರಾಯ ಅಂತ ಒಂದು ವಾದಿರಾಜರ ಉಪಾಸ್ಯ ರೂಪ, ಅದನ್ನ ಅನುಸಂಧಾನ ಮಾಡ್ತಾ ಇದು ತ್ರಿವಿಕ್ರಮನ ಕಲ್ಯಾಣ ಅಂತ ಅವರ ಉಪಾಸ್ಯ ರೂಪದ ಕಲ್ಯಾಣವನ್ನು ಅನುಸಂಧಾನ ಮಾಡಿದ್ದಾರೆ. ಮೊದಲೇ ತ್ರಿವಿಕ್ರಮರಾಯನ ಸಂಕಲ್ಪವನ್ನು ಮಾಡಿ ಗ್ರಂಥ ಆರಂಭ ಮಾಡಿದ್ರು. ಆದ್ರಿಂದ ಆರಂಭ, ಮಧ್ಯ, ಕೊನೆ ಎಲ್ಲಾ ಕಡೆ ತಮ್ಮ ಋದುದೇವತೆಗಳ ಉಪಾಸ್ಯ ರೂಪ ತ್ರಿವಿಕ್ರಮ ರೂಪ. ಹಾಗಾಗಿ 14 ಲೋಕದಲ್ಲಿ ವ್ಯಾಪಿಸಿರುವಂತಹ ರೂಪ ತ್ರಿವಿಕ್ರಮ. 14 ತ್ರಿವಿಕ್ರಮನಾರಾಯಣ ಕುತ್ತಿಗೆಯಲ್ಲಿ ಕಮಲ ಪುಷ್ಪವನ್ನಿಟ್ರೆ ಅದು 14 ಲೋಕಗಳಲ್ಲಿಯೂ ಕೂಡ ಪುಷ್ಪವನ್ನ ಧಾರಣೆ ಮಾಡಿದಂತೆ ಆಗುತ್ತೆ. ಈಗ ಬಲಿಚಕ್ರವರ್ತಿ ಕೃಷ್ಣನ ತಲೆಗೆ ಕಿರೀಟ ಹಾಕಿದ್ರೆ ಶ್ವೇತದ್ವೀಪಪತಿಯಾದ ನಾರಾಯಣನ ತಲೆ ಮೇಲೆ ಕಾಣಿಸ್ತಾ ಇತ್ತಂತೆ. ಹಾಗಾಗಿ ಭಕ್ತರು ಎಲ್ಲಿ ಸಮರ್ಪಣೆ ಮಾಡಿದ ಭಾವನೆಯ ಪುಷ್ಪಗಳೇನಿದ್ದಾವೆ, ಪದಾರ್ಥಗಳೇನಿದ್ದಾವೆ, ಅದು 14 ಲೋಕದಲ್ಲಿರುವ ಭಗವಂತನಿಗೂ ಆರಾಧನೆ ಮಾಡಿದ ಹಾಗೆ ಆಗುತ್ತೆ. ಇಷ್ಟು ವ್ಯಾಪಕವಾದ ಉಪಾಸನೆಯನ್ನ ಮಾಡಿ ದೇವರ ಪೂಜೆಯನ್ನ ಮಾಡಿ, ಯಾವುದೋ ಒಂದು ಪ್ರತಿಮೆ, ನಮ್ಮನೆ ಪ್ರತಿಮೆಗೆ ನಾನು ಪೂಜೆ ಮಾಡಿದೆ, ಇಷ್ಟೇ ನಿಮ್ಮ ಮನಸ್ಸಿನ ಚಿಂತನೆ ಇರುವುದು ಬೇಡ. ಸ್ವಲ್ಪ ವ್ಯಾಪಕವಾಗಿ ಎಲ್ಲ ಕಡೆ ಇರುವಂತಹ ಭಗವಂತನಿಗೂ ನನ್ನ ಆರಾಧನೆ ಆಗಿದೆ, ನಾವು ಮಾಡಿದ ಪದಾರ್ಥಗಳ ಸಮರ್ಪಣೆ ಆಗಿದೆ ಎನ್ನುವ ಭಾವವನ್ನು ಹೊಂದಿ ಎನ್ನುವ ಅಭಿಪ್ರಾಯದಲ್ಲಿ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು. ದೇವರೇ, ಆ ಕಮಲ ಪುಷ್ಪ ಎಲ್ಲಾ ಪುಷ್ಪಗಳಿಗೂ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ, ಅವನ ಕಂಠದಲ್ಲಿಟ್ಟು ನಮಿಸಿದಳು ಅಂದ್ರೆ ಅರ್ಥ ಏನು? ತನ್ನ ಸರ್ವ ವಿಧವಾದ ಸಮರ್ಪಣೆಯನ್ನ ಭಗವಂತನಿಗೆ ಮಾಡಿಕೊಂಡು ಅವಳು ತನ್ನನ್ನೇ ಸಮರ್ಪಣೆ ಮಾಡಿಕೊಂಡ್ಳು. ಭಗವಂತನಿಗೆ ತನ್ನ ಆತ್ಮಾರ್ಪಣೆಯನ್ನ, ಸರ್ವಂ ಭಾಗ್ಯಂ ಮಮೈವೇತಿ ಸ್ಯಾರತಿ ಭಕ್ಷಸ್ಥಿತಾಪಿಸ, ಎಲ್ಲ ನನ್ನ ಭಾಗ್ಯೋದಯ, ನನ್ನ ಬದುಕಿನ ಭಾಗ್ಯೋದಯ ನೀನು ಅಂತ ಅವನ ಪಾಲಿಗೆ ತನ್ನನ್ನ ಸಮರ್ಪಣೆ ಮಾಡಿಕೊಂಡ್ಲು ಅಂತ ಪರಮ ಮಂಗಳವಾದ ಘಟ್ಟ ಇದು. ಭಗವಂತನಿಗೆ ಮಾಲಾರ್ಪಣೆಯನ್ನ ಮಾಡಿದ್ಲು ಅನ್ನೋದು ಪರಮ ಮಂಗಳವಾದ ಘಟ್ಟ. ಸರಿಯಾಗಿ ಶುಕ್ರವಾರದ ತಿಥಿ, ಅಷ್ಟಮಿ ತಿಥಿ ಶುಕ್ರವಾರ. ಅಷ್ಟಮಿ ತಿಥಿಗೆ ದುರ್ಗಾ ಅಷ್ಟಮಿ ಅಂತ ಕರಿತೀವಿ, ದುರ್ಗೆ ಅಭಿಮಾನಿ ದೇವತೆ. ಅಷ್ಟಮಿ ತಿಥಿ ಇದೆ, ಶುಕ್ರವಾರ ಶುಭವಾದ ವಾರ, ಲಕ್ಷ್ಮೀದೇವಿ ಉದಯ ಮಾಡಿದ ವಾರ. ಇವತ್ತು ಮಾಲೆಯನ್ನು ಸಮರ್ಪಣೆ ಮಾಡಿ ಒಂದು ಲಕ್ಷ್ಮೀ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ, ಸೀತಾ ಕಲ್ಯಾಣ, ಪದ್ಮಾವತಿ ಕಲ್ಯಾಣ, ಸಮಸ್ತ ಭಗವದ್ ರೂಪಗಳ ಜೊತೆಗೆ ಲಕ್ಷ್ಮೀದೇವಿಯ ಕಲ್ಯಾಣವನ್ನ ಚಿಂತನೆ ಮಾಡಿ ಇಲ್ಲಿಗೆ ಸಮರ್ಪಣೆ ಮಾಡೋಣ. ಮುಂದಿನ ವೈಭವಗಳನ್ನ ನಾಳೆ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.